ವೆಲ್ಕಮ್ ಬ್ಯಾಕ್ ದಿವ್ಯಶ್ರೀ ಯೂಟ್ಯೂಬ್ ಚಾನಲ್. ನಾನು ದಿವ್ಯಾ. ಎಲ್ಲರೂ ಹೇಗಿದ್ದೀರಾ? ಇದು ನಮ್ಮ ಆ್ಯನಿವರ್ಸರಿ ವ್ಲಾಗ್ ಆಗಿರುತ್ತೆ. ಲಾಸ್ಟ್ ವೀಕಿಂದು ಥರ್ಸ್ಡೇ ಏಪ್ರಿಲ್ 3ನೇ ತಾರೀಕು ನಮ್ಮ ಆ್ಯನಿವರ್ಸರಿ ಇತ್ತು. ಸೊ ಅದಕ್ಕೋಸ್ಕರ ನಾವು ಮಂತ್ರಾಲಯಕ್ಕೆ ಹೋಗಿದ್ವಿ ರಾಯರ ದರ್ಶನ ಮಾಡೋದಕ್ಕೋಸ್ಕರ. ಅದ್ರ ವ್ಲಾಗ್ನ ಅಪ್ಲೋಡ್ ಮಾಡ್ತಿದ್ದೀನಿ. ಹಾಗೆ ನೆಕ್ಸ್ಟ್ ಡೇದು ಸಹ ವಿಡಿಯೋನ ಹಾಕಿದ್ದೀನಿ. ಯಾರಿಗಾದ್ರೂ ಇಷ್ಟ ಆದರೆ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ಪೂರ ನೋಡಿ, ಇಷ್ಟ ಆಗ್ಬೋದು ಅಂತ ಅನ್ಕೋತೀನಿ. ನಾವು ಮಂತ್ರಾಲಯಕ್ಕೆ ಹೋಗೋಷ್ಟರಲ್ಲಿ 7 ಗಂಟೆ ಅಷ್ಟರಲ್ಲೇ ಮಂತ್ರಾಲಯಕ್ಕೆ ಹೋಗಿದ್ವಿ ಮಾರ್ನಿಂಗು. ನಾವು ರೆಡಿಯೆಲ್ಲ ಆಗಿ ಹೋಗೋ ಅಷ್ಟರಲ್ಲಿ 9 ಗಂಟೆ ಆಗಿತ್ತು. 9:45 ಅಷ್ಟರಲ್ಲೇ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದಿದ್ವಿ. ಅಲ್ಲೇ ಪಕ್ಕದಲ್ಲಿ ರಾಯರ ವಿಗ್ರಹ ಮತ್ತು ಮಂತ್ರಾಲಯದ ಫುಲ್ಲು ಬ್ಲೂ ಪ್ರಿಂಟ್ ಯಾವ ಥರ ಇರುತ್ತೆ ಅದನ್ನೆಲ್ಲ ಇಟ್ಟಿದ್ರು. ಅದನ್ನು ಹಾಗೆ ನೋಡಿಕೊಂಡು ಮ್ಯೂಸಿಯಮ್ಮು ಸಹ ಅಲ್ಲಿ ಇದೆ, ಆದರೆ ಒಳಗಡೆ ಮೊಬೈಲೆಲ್ಲ ಅಲೋ ಮಾಡಲ್ಲ. ಮ್ಯೂಸಿಯಮ್ ಸಹ ನೋಡ್ಕೊಂಡು ಆಚೆ ಬಂದಮೇಲೆ ಫೋಟೋಸ್ನೆಲ್ಲ ತಗೊಂಡು ಅಲ್ಲಿಂದ ತಿಂಡಿ ಸಹ ಏನೂ ತಿಂದಿರಲಿಲ್ಲ. ತಿಂಡಿ ಮುಗಿಸ್ಕೊಂಡು ಮಂತ್ರಾಲಯದಿಂದ ಒಂದು ಆಟೋನ ಬುಕ್ ಮಾಡ್ಕೊಂಡು ನಾವು ಹೊರಟ್ವಿ ಬೇರೆ ಕಡೆ ಪ್ಲೇಸ್ನೆಲ್ಲ ನೋಡ್ಕೊಂಡು ಬರೋದಕ್ಕೆ. ಅದನ್ನು ಸಹ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಅಂತ ಕೇಳ್ಕೊತೀನಿ. ಅಲ್ಲಿಂದ ಮಂತ್ರಾಲಯದಿಂದ ನಾವು ಬಿಚ್ಚಲಮ್ಮ ದೇವಸ್ಥಾನಕ್ಕೆ ಬಂದಿದ್ವಿ. ಇವಾಗ ದೇವಸ್ಥಾನ ಎಲ್ಲ ಅಲ್ಲಿ ದೇವಸ್ಥಾನ ಅಲ್ಲಿ ಇರಲಿಲ್ವಂತೆ, ಇವಾಗ ಹೊಸ್ದಾಗಲ್ಲಿ ಕಟ್ಟಿದ್ದಾರೆ. ಅಲ್ಲೆಲ್ಲೂ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅಲ್ಲಿ ನದಿ ಹರಿತಿತ್ತಲ್ಲ, ನದಿ ಹತ್ರ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಮತ್ತು ನಾವು ಅಲ್ಲಿಂದ ದಾವಣಗೆರೆಗೆ ವಾಪಸ್ ಬಂದ್ವಿ. ನೈಟೇ ಬಂದ್ವಿ. ಮತ್ತು ನಾವು ಬರೋ ಅಷ್ಟರಲ್ಲಿ ಆಲೇ 3 ಗಂಟೆ ಬೆಳಗ್ಗೆ ಆಗಿತ್ತು. ಸೊ ಮತ್ತೆ ಬೆಳಗ್ಗೆ ಏನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸಂಜೆ ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಬಿಟ್ಟು ಏನೇನು ಬೇಕು ಎಲ್ಲನೂ ಆನ್ಲೈನಲ್ಲಿ ಆರ್ಡ್ರ್ ಮಾಡ್ಕೊಂಡಿದ್ದೆ. ಹಾಗೆ ರಾಯರ್ ಫೋಟೋ ಎಲ್ಲ ತೊಗೊಂಬಂದಿದ್ನಲ್ಲ, ಸೊ ಅದನ್ನು ಪೂಜೆ ಎಲ್ಲ ಸಂಜೆನೇ ರೆಡಿ ಮಾಡಿಕೊಂಡೆ. ಆಮೇಲೆ ಕ್ಯಾಂಡಲ್ ನೈಟ್ ಡಿನ್ನರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನಿಲ್ಲಿ ತಂದೂರಿ ರೋಟಿ ಮತ್ತು ಬಟರ್ ಪನ್ನೀರ್ ಮಸಾಲ ಹಾಗೆ ಗೀ ರೈಸ್ನ ಮಾಡ್ಕೊಂಡಿದ್ದೆ. ಜಾಸ್ತಿ ಏನೂ ಮಾಡ್ಕೊಳ್ಳೋಕೆ ಹೋಗಲಿಲ್ಲ, ಸ್ವೀಟ್ ಏನೂ ಮಾಡ್ಕೊಳ್ಳಿಲ್ಲ. ಯಾಕೆಂದರೆ ಸ್ವೀಟೆಲ್ಲ ಅವ್ರಿಗೆ ಇಷ್ಟ ಆಗೋಲ್ಲ, ಅದಕ್ಕೋಸ್ಕರ ನಾನು ಕೇಕೆ ಅವ್ರಿಗೆ ಹೆವಿ ಆಗಿಬಿಡುತ್ತೆ ನೈಟ್ ಟೈಮ್ ಅಂತ. ಈ ಥರ ನಾನು ಸಿಂಪಲಾಗಿ ಡಿನ್ನರ್ ಮತ್ತು ಡೆಕೋರೇಷನ್ ಮಾಡ್ಕೊಂಡಿದ್ದೆ. ನಾನು ಸರ್ಪ್ರೈಸ್ ಕೊಡ್ತೀನಿ ಅನ್ನೋ ಇಮ್ಯಾಜಿನೂ ಸಹ ಇರಲಿಲ್ಲ. ನನಗೂ ಅವಸರದಲ್ಲಿ ಕ್ಯಾಮ್ರಾ ಫಿಕ್ಸ್ ಮಾಡಿ ಹೋಗಿದ್ದೆ, ಫೇಸ್ ಕ್ಯಾಪ್ಚರೇ ಆಗಿಲ್ಲ, ನಂಗೆ ಗೊತ್ತೇ ಆಗಿಲ್ಲ. ಅದು ಸಡನ್ನಾಗಿ ಬಂದು ಅಂದರೆ ಸ್ವಲ್ಪ ಹ್ಯಾಪಿ ಆದರು. ಸೊ ಇದನ್ನು ಆಮೇಲೆ ಕೇಕೆಲ್ಲ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಇನ್ನು ಫೋಟೋಸ್ ಎಲ್ಲ ಇದೆಯಲ್ಲ, ಅದನ್ನು ನೀಟಾಗಿ ಈ ಥರ ಕಿಟಕಿಗೆ ಡೆಕೋರೇಷನ್ ಮಾಡಿದ್ದೀನಿ. ಫುಲ್ಲು ಕ್ಲಿಪ್ನೆಲ್ಲ ಹಾಕಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನೈಟ್ ಲೈಟ್ಸ್ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಯಾರಿಗಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋನ ಪೂರ್ತಿ ನೋಡಿದರೆ ಥ್ಯಾಂಕ್ ಯು ಸೋ ಮಚ್.